guys, welcome or welcome back to my YouTube channel. ಈ ವಿಡಿಯೋ ಇಸ್ ಅ ರ್ಯಾಂಡಮ್ ವ್ಲಾಗ್ ಆಲ್ ಅಬೌಟ್ ಅ ಡೇ ಇನ್ ಮೈ ಲೈಫ್. ಆ್ಯಂಡ್ ಇವತ್ತು ನಾನು 10,000 rupees ಖರ್ಚು ಮಾಡಿದೆ. ಸೊ ಫಸ್ಟ್ ಟೈಮು ನನ್ನ ಲೈಫಲ್ಲಿ ನಾನು 10,000 ಖರ್ಚು ಮಾಡಿರೋದು. ಸೊ ಸಿಕ್ಕಾಬಟ್ಟೆ ಖುಷಿ ಆಗ್ತಾಯಿದೆ. ಸೊ ದಿಸ್ ಇಯರ್ ಇಸ್ ವೆರಿ ಅಂದರೆ ಸ್ಮೂತ್ ಸ್ಟಾರ್ಟ್ ಆಯಿತು ಆ್ಯಂಡ್ ಇಟ್ ಇಸ್ ವೆರಿ ಗುಡ್. ಇವಾಗ ಇವತ್ತು ಮಾರ್ಚ್ 1st ಆ್ಯಂಡ್ ಇವತ್ತಿಗೆ ಆಲ್ಮೋಸ್ಟ್ 2 months ನನಗೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ತುಂಬಾ ಏನೋ ಜಾಸ್ತಿ ಅಥವಾ ತುಂಬಾ ಕಮ್ಮಿ ಏನೂ ಇಲ್ದಿರ ಆ ಥರ ಎಲ್ಲ. ಬಟ್ ದಿಸ್ ಇಯರ್ಸ್ ಓಕೆ ಗುಡ್ ಫಾರ್ ಮೀ. ಆ್ಯಕ್ಚುಲಿ ಏನಂತ ಅಂದರೆ ಜ್ಯೋತಿಷಿ ಎಲ್ಲ ಹೇಳ್ತಾರಲ್ಲ, ಆಸ್ಟ್ರಾಲಜರ್ಸ್ ಎಲ್ಲ, ಅವರೆಲ್ಲ ಹೇಳೋದೇನು ಅಂತಂದರೆ ನಂದು ಮೇಷರಾಶಿ ಆಯಿತಾ, ಮೇಷರಾಶಿ ಅವ್ರಿಗೆ 2026 ರಾಜಯೋಗ ಬರುತ್ತೆ ಅಂತ. ಸೊ ರಾಜಯೋಗ ಬರುತ್ತೆ ಅಂತ ಮನೇಲೆ ಕೂತಿದ್ರೆ ಏನೂ ಬರೋದಿಲ್ಲ. ಬಟ್ ನಮ್ಮ ಕೈಲಿಂದ ಏನು ಎಫರ್ಟ್ಸ್ ಹಾಕಬೇಕು ಅದು ಎಫರ್ಟ್ಸ್ ಹಾಕ್ತಾ ಇರಬೇಕಾಯ್ತಾ. ಸೊ ಏನಕ್ಕೆ ಖರ್ಚು ಮಾಡಿದೆ ಅಂತ ಹೇಳ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು 7,000 rupeesದು ಒಂದು ಆನ್ಲೈನ್ ಆರ್ಡರ್ ಪರ್ಚೇಸ್ ಮಾಡಿದೆ. ಏನು ಅದು ಅಂತ ಅಂದರೆ ಹೇಳ್ತೀನಿ. ಸೊ ಏನು ಅದು ಅಂತಂದರೆ ಪ್ರಾಡಕ್ಟ್ಸ್ ಆಯಿತಾ. ಎವ್ರಿ ಮಂತು ಫಸ್ಟು ನಾನು ಆರ್ಡರ್ ಮಾಡ್ಕೊಳ್ತೀನಿ ಮಂತ್ಲಿಗೆ ಎಷ್ಟು ಬೇಕಾಗುತ್ತೆ ನನಗೆ ಯೂಸ್ ಮಾಡೋಕ್ಕೆ ಅಂತ. ಏನು ಪ್ರಾಡಕ್ಟ್ಸ್ ಅಂತಂದರೆ ಹರ್ಬಲೈಫ್ ಪ್ರಾಡಕ್ಟ್ಸ್. ನಾನು ಶೇಕ್ ಕುಡಿಯೋದು. ಸೊ ಆಲ್ಮೋಸ್ಟ್ 7 yearsಯಿಂದ ನಂದು ಅದು ಬ್ರೇಕ್ಫಾಸ್ಟ್ ಆದಮೇಲೆ ಸ್ವಲ್ಪ ಇವತ್ತು ಆಚೆ ಹೋಗಿದ್ವಿ. ಆ್ಯಂಡ್ ಹೋಗೋದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸು ಅಲ್ಲಿ ಸ್ಪೆಂಡ್ ಮಾಡಿದ್ದು ಎಲ್ಲ. ಆ್ಯಂಡ್ ನಮ್ಮದು ಆ್ಯನಿವರ್ಸರಿ ಯಾವತ್ತು ಟ್ಯೂಸ್ಡೇ 3rd March 2 years ಆಗಿಬಿಡುತ್ತೆ. ಸೊ ನನಗಂತೂ ಹೇಗಾಯಿತು 2 years ಅಂತ ಗೊತ್ತಿಲ್ಲ. ಮೊನ್ನೆ ಮದುವೆ ಆಗಿರೋ ಥರ ಫೀಲಿಂಗ್ ಇದೆ ನನಗೆ. ಸೊ ಇಷ್ಟು ಬೇಗ 2 years ಆಗೋಯಿತು. ಸೊ ಅದಕ್ಕೆ ಸ್ವಲ್ಪ ಬಟ್ಟೆ ತೊಗೊಂಡೆ, ಸ್ವಲ್ಪ ಅಂತಂದರೆ ಒಂದೇ ಒಂದು ಸೆಟ್ ತೊಗೊಂಡೆ ಆ್ಯಂಡ್ ಒಂದು ಟಾಪ್ ತೊಗೊಂಡೆ. ಏನು ತೊಗೊಂಡೆ ಅಂತ ತೋರಿಸ್ತೀನಿ, ಓಕೆನಾ. ಸೊ ಆ್ಯಂಡ್ ಇವತ್ತು ಸಂಡೇ, ನೆನ್ನೆ ಸ್ಯಾಟರ್ಡೆ ಆಯಿತಾ, ವೀಕೆಂಡ್ ಅಂತ ಖುಷಿಯಾಗಿದ್ದೆ. ಸೊ ರಾತ್ರಿ ಮಲ್ಲಿಗೆ ಎದ್ದೇಳೋಷ್ಟೊತ್ತಿಗೆ ದಿನ ಆಗೇ ಹೋಯಿತು. ಬೆಳಿಗ್ಗೆ ಎದ್ದೆ ಸ್ನಾನ ಮಾಡಿಕೊಂಡೆ, ಟೆಂಪಲ್ಗೆ ಹೋದೆ, ಬಂದೆ ಆ್ಯಂಡ್ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ, ಮನೆಗೆ ಬಂದೆ. ಸಂಡೇ ಆಗೇ ಹೋಯಿತು. ನಾಳೆ ಮಂಡೇ ಅಗೇನ್. ಸೊ ಮತ್ತು ನೆಕ್ಸ್ಟ್ ವೀಕೆ ಕಾಲಿಡ್ತಾ ಇದ್ದೀವಿ ಮಾರ್ಚ್. ಆ್ಯಂಡ್ ಮಾರ್ಚ್ ಸ್ವಲ್ಪ ಸ್ಪೆಷಲ್ ಯಾಕಂತಂದರೆ ನನ್ನದು ಮದುವೆ. ಆ್ಯಂಡ್ ನಾಳೆ ಮಾರ್ಚಕ್ಕೆ ನಮ್ಮ ಮಮ್ಮಿದು ಬರ್ಡೇ, ಥರ್ಡ್ ಬಂದು ನನ್ನ ಆ್ಯನಿವರ್ಸರಿ. ಸೊ ಮಾರ್ಚು ಇಷ್ಟು ಸ್ಪೆಷಲ್ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಬಟ್ ನನ್ನದು ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದ್ರಿಂದ ಆಬ್ವಿಯಸ್ಲಿ ಇಟ್ ಈಸ್ ವೆರಿ ಸ್ಪೆಷಲ್ ಟು ಮಿ. ಆ್ಯಂಡ್ ಇವಾಗ ಡ್ರೆಸ್ ತೋರಿಸ್ತೀನಿ ಏನು ತೊಗೊಂಡೆ ಅಂತ. ಆ್ಯಂಡ್ ಆ ಡ್ರೆಸ್ನ ನಮ್ಮ ಆ್ಯನಿವರ್ಸರಿ ದಿನ ಡಿನ್ನರ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಆಯಿತಾ. ಸೊ ಅವತ್ತು ಹಾಕ್ಕೊಳ್ಳೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ತೊಗೊಂಡೆ. ನಂಗೆ ಇವಾಗ ಏನಾದರೂ ಒಂದು ಸ್ಪೆಷಲ್ ಒಕೇಶನ್, ಬರ್ಡೇ, ಆ್ಯನಿವರ್ಸರಿ ಅಥವಾ ಎಲ್ಲೋ ಹೋಗ್ತಾಯಿದ್ದೀವಿ ಅಂತ ಅಂದಾಗ ಹೊಸ ಡ್ರೆಸ್ ಹಾಕ್ಕೊಳ್ಳೋಕೆ ಇಷ್ಟ. ಆ್ಯಕ್ಚುಲಿ ಏನಂತಂದರೆ ದಿನ ಇದ್ದರೂ ಕೂಡ ನಂಗೆ ದಿನ ಹಾಕ್ಕೊಳ್ಳೋಕೆ ಕೂಡ ಇಷ್ಟ ಆಯಿತಾ. ಬಟ್ ಒಂದು ಸತಿ ಹಾಕ್ಕೊಂಡಿದ್ದು ಬಟ್ಟೆ ಇನ್ನೊಂದು ಸತಿ ಹಾಕ್ಕೊಳ್ಳೋಕೆ ನಂಗೆ ಇಷ್ಟ ಆಗೋಲ್ಲ. ಸೊ ಅದಕ್ಕೆ ನಾನು ಬಟ್ಟೆ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡಲ್ಲ. ತುಂಬ ಲೀಸ್ಟ್ ಇನ್ವೆಸ್ಟ್ ಮಾಡೋದಂದರೆ ನಾನು ಬಟ್ಟೆ ಮೇಲೆ. ಓಕೆ, ಇವಾಗ ಬಟ್ಟೆ ತೋರಿಸ್ತೀನಿ ಏನು ಅದು ಅಂತ. ಆ್ಯಂಡ್ ಅದಕ್ಕೂ ಮುಂಚೆ ಇದು ಬೆಳಗ್ಗೆದು ಕ್ಲಿಪ್ಪಿಂಗ್ ಆಯಿತಾ. ಮಾರ್ನಿಂಗ್ ಎದ್ದು ಸಂಡೇ ಮಾರ್ನಿಂಗ್ ಟೆಂಪಲ್ಗೆ ಹೋಗ್ಬೇಕಿತ್ತು. ಸೊ ಟೆಂಪಲ್ಗೆ ಹೋಗಿ ಬಂದು, ಸೊ ಟೆಂಪಲ್ಗೆ ಹೋಗಿ ಬೊಟ್ಟು ಇಟ್ಕೊಂಡ್ರೆ ಆ ವೈಬೇ ಡಿಫ್ರೆಂಟ್. ಅದು ದೇವಸ್ಥಾನದಲ್ಲಿ ಕೊಡೋ ಕುಂಕುಮ. ಆ್ಯಂಡ್ ಇವಾಗ ಆಚೆ ಹೋಗ್ತಾಯಿದ್ದೀವಿ ಶಾಪಿಂಗ್ ಮಾಡೋಕ್ಕೆ. ಆ್ಯಂಡ್ ಶಾಪಿಂಗ್ ಮಾಡಿ ಸ್ವಲ್ಪ ತುಂಬ ಓಡಾಡಿದಾಗ ಜಾಸ್ತಿ ಹಶ್ವಾಗುತ್ತೆ. ಅಲ್ಲೇ ಊಟ ಮಾಡಿದ್ವಿ. ಆ್ಯಂಡ್ ನನಗೆ ಏನು ಊಟ ಮಾಡಿದ್ವಿ, ನಮ್ಮ ಮನೆ ಊಟನೇ ನಂಗೆ ತುಂಬ ಇಷ್ಟ ಆಗುತ್ತೆ. ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾಯಿತ್ತು ಹೋಟೆಲ್ ಊಟ. ಬಟ್ ಇವಾಗ ಮನೆ ಊಟನೇ ಇಷ್ಟ ಆಗುತ್ತೆ. ಆ್ಯಂಡ್ ಇದು ಓರಿಯನ್ ಮಾಲ್ ಹತ್ರ ಲೈಕ್ ಏನೋ ಸ್ಟಾಲ್ಸ್ ಎಲ್ಲ ಹಾಕಿದ್ರು. ಆ್ಯಂಡ್ ಇಲ್ಲೇ ಡ್ರೆಸ್ ಕೂಡ ತೊಗೊಂಡೆ. ಆ್ಯಂಡ್ ವೈಟ್ ಕಲರ್ ಕಾನ್ಸೆಪ್ಟ್ ನೋಡಿದ ತಕ್ಷಣ ನಂಗೆ ಸಖತ್ ಇಷ್ಟ ಆಯಿತು. ಸೊ ಹಾಗಾಗಿ ಅದನ್ನ ತೊಗೊಂಡೆ. ಆ್ಯಕ್ಚುಲಿ ನಾನು ಲಾಸ್ಟ್ ಇಯರ್ ನಮ್ಮ ಅಣ್ಣನ ಮದುವೆ ಆದಮೇಲೆ ಹೇರ್ ಕಟ್ ಮಾಡಿಸ್ತಾಯಿತ್ತಾ. ಆವಾಗಿಂದ ಹೇರ್ಸು ಬೆಳೀತಾನೇ ಇಲ್ಲ. ಸೊ ಅದಕ್ಕೆ ಯೂ ಕಟ್ ಮಾಡಿಸಿದ್ದೆ. ಆವಾಗ ವಿನೋ ಮಾಡಿದ್ರು ಅವರು, ಬೆಳೆದೇ ಇರಲಿಲ್ಲ. ಸೊ ಇವತ್ತು ಹೋಗಿ ಲೆವೆಲ್ ಕಟ್ ಮಾಡಿಸ್ಕೊಂಡು ಬಂದೆ. ಅಯ್ಯೋ ಕಾಣಿಸ್ತಾಯಿದೆ ಅಂತ ಬ್ಲೋ ಡ್ರೈ ಮಾಡಿದ್ರು, ಚೆನ್ನಾಗಿದೆ. ಆ್ಯಂಡ್ ನಾಳೆ ತಲೆ ಸ್ನಾನ ಎಲ್ಲ ಹೋಗ್ಬಿಡುತ್ತೆ. ಬಟ್ ನಂಗೆ ಆ್ಯಕ್ಚುಲಿ ಕರ್ಲಿ ಹೇರ್ಸೇ ಇಷ್ಟ. ಬಟ್ ಅದನ್ನ ನೀಟಾಗಿ ಮೇಂಟೈನ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಮೈ ಹೇರ್ ಸ್ಟೋರಿ. ಆ್ಯಂಡ್ ಇವಾಗ ಡ್ರೆಸ್ ತೋರಿಸ್ತೀನಿ. ಜಸ್ಟ್ ವಾಚ್ ಸೆಟ್ ಆಯಿತಾ. ಇದಂತೂ ನೋಡಿದ ತಕ್ಷಣ ಇಷ್ಟ ಆಯಿತು. ಆ್ಯಂಡ್ ಹಾಕ್ಕೊಂಡ್ರೆ ಕೂಡ ಸಖತ್ತಾಗಿದೆ. ಆ್ಯಂಡ್ ಇದನ್ನು ಅಲ್ಲೇ ಹಾಕ್ಕೊಂಡು ನೋಡಿದೆ, ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣವೇ ತೊಗೊಂಡೆ. ಆ್ಯಂಡ್ ಆ್ಯನಿವರ್ಸರಿ ದಿನ ಡಿನ್ನರ್ಗೆ ಹೋಗುವಾಗ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಚೆನ್ನಾಗಿದೆಲ್ಲ, ಚೆನ್ನಾಗಲ್ಲ ಆ್ಯಕ್ಚುಲಿ ಸಾಕು. ವೈಟ್ ಕೇಳಬೇಕಾ ಮೊದಲೇ, ವೈಟ್ ಅಂದರೆ ರಾಯಲ್ ಲುಕ್ ಕೊಡುತ್ತೆ. ಆ್ಯಂಡ್ ಇದು ಸಖತ್ತಾಗಿದೆ. ಆ್ಯಂಡ್ ಇದ್ರದ್ದು ಅಷ್ಟೇ 799 ಸಖತ್ತಾಗಿದೆ. ಆ್ಯಂಡ್ ಡಿನ್ನರ್ಗೆ ಇದನ್ನ ಹಾಕ್ಕೊಳ್ಳೋಣ ಅಂತ ತೊಗೊಂಡೆ. ಆ್ಯಂಡ್ ನಾನು ಆ್ಯಕ್ಚುಲಿ ನನಗೆ ಎಲ್ಲ ಥರ ಡ್ರೆಸ್ಸಸ್ ಹಾಕ್ಕೊಳ್ಳೋಕೆ ಇಷ್ಟ. ಬಟ್
ನಾನು ಚೂಡಿದಾರಲ್ಲಿ ಚೆನ್ನಾಗಿ ಕಾಣಿಸ್ತೀನಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದೇ ಕಾರ್ಡ್ ಸೆಟ್ ತೊಗೊಂಡೆ, ಸಖತ್ತಾಗಿದೆ. Eternity later. ಸೊ ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ನಾನು ಲಾಸ್ಟ್ ಕ್ಲಿಪ್ಪಿಂಗ್ ಏನು ಹಾಕಿದ್ದೀನಿ ವಿಡಿಯೋ ಶಾಪಿಂಗ್ದೆಲ್ಲ, ಅದು ಆ್ಯಕ್ಚುಲಿ ನಾನು ಹೋಗಿದ್ದು ಮಾರ್ಚ್ 1 ಆಯಿತಾ. ಇವತ್ತು ಡೇಟ್ ಬಂದುಬಿಟ್ಟು ಮಾರ್ಚ್ 13. 12 ಡೇಸ್ ಏನು ಮಾಡ್ತಿದ್ದೆ ಅಂತ ನನಗೂ ಗೊತ್ತಿಲ್ಲ, ಆ್ಯಂಡ್ 12 ಡೇಸ್ ಹೆಂಗಾಯಿತು ಅಂತಲೂ ಗೊತ್ತಿಲ್ಲ. ಆ್ಯಂಡ್ ಫೋನ್ ಗ್ಯಾಲರಿ ಓಪನ್ ಮಾಡಿದಾಗ ಆ ವಿಡಿಯೋ ಇತ್ತು, ಆ್ಯಂಡ್ ಆ ವಿಡಿಯೋನ ಎಡಿಟ್ ಮಾಡಿ ಹಾಕಬೇಕಾಗಿತ್ತು. ಸೊ ಆ್ಯಂಡ್ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವತ್ತು ನಾನು ತುಂಬ ದಿನದಿಂದ ಅಂದ್ಕೊತಾ ಇದ್ದೆ ವೈಟ್ ಚಿಕನ್ ಪಲಾವ್ ಮಾಡೋಣ ಅಂತ. ಆ್ಯಂಡ್ ಅದನ್ನು ಒಂದು ಸತಿ ನಾನು ತಿಂದಿದ್ದೆ ಆಯಿತಾ. ಸೊ ತಿಂದಾಗ ಏನು ಎಕ್ಸ್ಪೀರಿಯನ್ಸ್ ಅಂತಂದರೆ ನಂದು ಅದು ಹಿಂಗೆ ವೈಟಾಗಿರಬೇಕು ಅಂತಂದರೆ ಆಬ್ವಿಯಸ್ಲಿ ಅರಿಶಿನ ಪುಡಿ ಹಾಕ್ಬಾರ್ದು ಆಯಿತಾ. ಸೊ ಅರಿಶಿನ ಪುಡಿ ಹಾಕಿಲ್ಲ ಅಂದರೆ ಚಿಕನ್ನು ಹೊಲ್ಸ್ ಬರುತ್ತೆ. ನಾವು ಟೆಂಡರ್ ಚಿಕನ್ ತೊಗೊಳ್ಳಿ, ಇಲ್ಲ ಅಂತಂದರೆ ಲೈವ್ ಬರ್ಡ್ನ ತೊಗೊಂಡು ಕಟ್ ಮಾಡಿಸಿದ್ರು ಕೂಡ ಅಷ್ಟೇ, ಯಾವ ಚಿಕನ್ ತೊಗೊಂಡ್ರು ಹೊಲ್ಸ್ ಬರುತ್ತೆ. ನನಗೆ ಗೊತ್ತಿಲ್ಲ ಹಿಂಗೆ ಅಂತ, ಬಟ್ ನನಗೆ ಆ ಹೊಲ್ಸು ಬರೋದು ನನ್ನ ಚೆನ್ನಾಗಿ ಕಂಡುಹಿಡಿತೀನಿ ಆಯಿತಾ. ತಿನ್ನೋಕ್ಕಾಗಲ್ಲ ನನಗೆ, ಅದು ಸ್ಮೆಲ್ ಒಂಥರ ಬರ್ತಾರೆ, ವಾಮಿಟ್ ಬರೋಂಗೆ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಒಂದು ಸತಿ ತಿಂದಿದ್ದೆ, ಅದು ನಂಗೆ ಇಷ್ಟ ಆಗಲಿಲ್ಲ, ಅದು ನೀಚ್ ಸ್ಮೆಲ್ ಬರ್ತಾಯಿತ್ತು. ಆ್ಯಂಡ್ ಅದಕ್ಕೆ ಇವತ್ತು ನಾನೇ ಟ್ರೈ ಮಾಡೋಣ ಅಂತ. ಆ್ಯಕ್ಚುಲಿ ನಿನ್ನೆ ರಾತ್ರಿಯಿಂದ ನನಗೆ ಏನೋ ಫುಡ್ ಅಂತಂದರೆ ಸಖತ್ ಖುಷಿಯಾಗಿ, ಸಖತ್ ಏನೋ ಪ್ರಪಂಚದಲ್ಲಿ ಯಾರೂ ಸಾಧನೆ ಮಾಡಿಲ್ದಿರೋ ಥರ ಫುಲ್ ಖುಷಿ ಆಗುತ್ತೆ ಆಯಿತಾ ಊಟ ನೆನೆಸ್ಕೊಂಡಾಗ. ಸೊ ಇದನ್ನು ಹೇಗೆ ಮಾಡ್ತೀನಿ, ಇದನ್ನು ನಾನು ಒಂದು ವೀಡಿಯೋನಲ್ಲೂ ನೋಡಿದ್ದೀನಿ, ಆ್ಯಂಡ್ ಸ್ವಲ್ಪ ನನ್ನ ಓನ್ ರೆಸಿಪಿ ಓನ್ ಸ್ಟೈಲ್ನ ಕೂಡ ಆ್ಯಡ್ ಮಾಡ್ತೀನಿ ಆಯಿತಾ. ಯಾವುದೇ ವೀಡಿಯೋ ನೋಡಿದಾಗೂ ಅಷ್ಟೇ, ನಾನು ಡೈರೆಕ್ಟಾಗಿ ಅವ್ರು ಏನು ಮಾಡಿರ್ತಾರೆ ಅದನ್ನೇ ಕಾಪಿ ಪೇಸ್ಟ್ ಮಾಡಲ್ಲ. ಇದು ಗೊತ್ತು ವೈಟ್ ಚಿಕನ್ ಪಲಾವ್ ಮಾಡೋದು, ಬಟ್ ಸ್ಟಿಲ್ ಯಾವುದೋ ಒಂದು ವೀಡಿಯೋ ಬಂದಾಗ ಅದರಲ್ಲಿ ತೊಗೊಂಡು ನನಗೆ ಏನು ಬೇಕು, ನಾನೇನೇನು ಇಂಗ್ರೀಡಿಯೆಂಟ್ ಯೂಸ್ ಮಾಡಬೇಕು ಅಂತ ನೋಡ್ಕೊಂಡು ಹಾಕ್ತೀನಿ. ಫಸ್ಟು ಆಯಿಲಿಗೆ ಸ್ವಲ್ಪ ಹೋಲ್ ಸ್ಪೈಸಸ್ ಹಾಕ್ಕೊಂಡ್ಮೇಲೆ ಒಂದು ಗ್ರೀನ್ ಚಿಲ್ಲೀಸ್, ಒಂದು 7 to 8 ಗ್ರೀನ್ ಚಿಲ್ಲೀಸ್. ನಾನಿಲ್ಲಿ ಹಾಫ್ kg ಚಿಕನ್ಗೆ ಹಾಫ್ kg ಅಲ್ಲ, ಒಂದು 150 ಗ್ರಾಮ್ಸ್ ಆಫ್ ಚಿಕನ್ಗೆ 200 ಗ್ರಾಮ್ಸ್ ಆಫ್ ರೈಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ 150 ಗ್ರಾಮ್ಸ್ ಆಫ್ ಚಿಕನ್ ಅಲ್ವಾ. ಸೊ ಫಸ್ಟು ಆಯಿಲ್ ಮತ್ತು 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ, ಆ್ಯಂಡ್ ಹೋಲ್ ಸ್ಪೈಸಸ್ ಹಾಕ್ಕೊಂಡೆ. ಆ್ಯಂಡ್ ಅದಾದಮೇಲೆ ಗ್ರೀನ್ ಚಿಲ್ಲೀಸ್, ಆ್ಯಂಡ್ ಅದಾದಮೇಲೆ ಚಿಕನ್ನ ಹಾಕ್ಕೊಂಡು ಇವಾಗ ಚಿಕನ್ನ ಚೆನ್ನಾಗಿ ಬೆಂದಿ ಆ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕಲರ್ ಹೆಂಗಾನ ಇಟ್ಕೊಳ್ಳಿ, ಕಲರ್ನ ಇಗ್ನೋರ್ ಮಾಡಿಬಿಟ್ಟು ಸ್ಮೆಲ್ ಬರಬಾರ್ದು ಅಥವಾ ನೀಚ್ ವಾಸನೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅರ್ಶಿನದ ಪುಡಿ ಹಾಕಿಬಿಟ್ಟೆ. ಸೊ ಸಾಲ್ಟ್ ಎಷ್ಟು ಬೇಕೋ ಅಷ್ಟು. ಲಾಸ್ಟ್ ಟೈಮು ಬಿರಿಯಾನಿ ಮಾಡಿದ್ದೆ ಆಯಿತಾ, ಅದನ್ನ ವೀಡಿಯೋ ಹಾಕಿರಲಿಲ್ಲ. ಬಟ್ ಬಿರಿಯಾನಿ ನಾನು ಜಾಸ್ತಿ ಕ್ವಾಂಟಿಟಿ ಮಾಡಿದ್ದೆ, ಆಲ್ಮೋಸ್ಟ್ 1 kg ರೈಸಿಗೆ ಅಷ್ಟು ಮಾಡಿದ್ದೆ. ಆ್ಯಂಡ್ ಉಪ್ಪು ಖಾರ ನೋಡಿದಾಗ ಅದು ನೀರಿರುತ್ತಲ್ಲ, ಇನ್ನೂ ಬೆಂದಿರಲ್ಲ ಅನ್ನ, ಆವಾಗ ನೀರನ್ನು ನೋಡಿದಾಗ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಟೇಸ್ಟ್. ಬಟ್ ಅನ್ನ ಆದಮೇಲೆ ಅನ್ನ ತಿನ್ನುವಾಗ ಏನಾಯಿತು ಅಂತಂದರೆ ಉಪ್ಪು ಖಾರ ಅದು ಎಲ್ಲ ಸಪ್ರೆಸ್ ಮಾಡ್ಕೊಂಬಿಡ್ತು ರೈಸು. ಸೊ ಆವಾಗ ನಾನು ನಮ್ಮ ಮಮ್ಮಿಯನ್ನು ಕೇಳಿದಾಗ ಅವ್ರು ಹೇಳಿದ್ರು ಬಿರಿಯಾನಿಗೆ ಯಾವಾಗ್ಲೂ ಉಪ್ಪು ಖಾರ ಸ್ವಲ್ಪ ಮುಂದೆ ಇರಬೇಕು. ಸೊ ನಾವು ನೀರನ್ನು ಟೇಸ್ಟ್ ಮಾಡಿದಾಗ ಸೊ ದಟ್ ಅನ್ನ ಅರಳಿದ್ಮೇಲೆ ಅದು ಕರೆಕ್ಟಾಗಿ ಸರಿ ಹೋಗುತ್ತೆ ಅಂತ. ಆ್ಯಂಡ್ ಎಷ್ಟೇ ಕಲಿತ್ರೂ ಲೈಫಲ್ಲಿ ನೋಡಿ, ಇವಾಗ ನನಗೆ 26 ಇಯರ್ಸು. ಸೊ ಎಷ್ಟೇ ಕಲಿತ್ರೂ ಇನ್ನೂ ಕಲಿಯೋದು ತುಂಬಾ ಇರುತ್ತೆ. ಇವಾಗ ಡೈಲಿ ಅಡುಗೆ ಮಾಡೋರಿಗೂ ಒಕೇಶ್ನಲಿ ಅಡುಗೆ ಮಾಡೋರಿಗೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಏಜ್ ಹೇಳ್ತಾ 26 ಇಯರ್ಸ್ ಅಂತ ಅಂದರೆ ಅಮ್ಮ ಎಷ್ಟು ಬೇಗ 26 ಇಯರ್ಸ್ ಆಗೋಯ್ತು ಅಂತ ಅನಿಸುತ್ತೆ. ಇವಾಗ ಲಾಕ್ಡೌನ್ ಬಂದು ಇವಾಗ ನಾವು ಡಿಗ್ರಿ ಮುಗಿಸಿ ಇವಾಗ ಪಾಸ್ಔಟ್ ಆಗಿರೋ ಥರ ಫೀಲಿಂಗ್ ಇದೆ. ಬಟ್ ನಂದು ಡಿಗ್ರಿ ಆಗಿ ಆಲ್ಮೋಸ್ಟ್ 5 ಇಯರ್ಸ್ ಆಗಿ ಹೋಯಿತು. ಆ್ಯಂಡ್ ಆಟ ಆಡ್ಕೊಂಡು ಅದೇನೋ MBA ಮಾಡ್ತೀನಿ ಅಂತ ಮಾಡಿದೆ. ಬಟ್ ಎಜುಕೇಷನ್ನು ಅಷ್ಟು ಸೀರಿಯಸ್ ಆಗುತ್ತೆ ಲೈಫಲ್ಲಿ, ಬೇಕೇ ಬೇಕು, ಇಂಪಾರ್ಟೆಂಟ್ ಅಂತ ಏನೋದಿಲ್ಲ. ಬಟ್ ಓದಬೇಕು, BCom ಓದಿದ್ರೆ ಸಾಕಾಗೋದಿಲ್ಲ ಅಂತ MBA ಮಾಡಿದೆ. ಆ್ಯಂಡ್ ಅದೇ ಮಾಡಿದೆ. ಆ್ಯಂಡ್ ಅದ್ರ ಸ್ಟೋರಿ ಎಲ್ಲ ಕೇಳಬೇಡಿ, ಅದು ದೊಡ್ಡ ಸ್ಟೋರಿ. ಆ್ಯಂಡ್ ದೊಡ್ಡ ಫಿಲ್ಮೇ ಮಾಡ್ಬೋದು. ಓಕೆ. ಆ್ಯಂಡ್ ಇವಾಗ ನಾನು ಈ ಮಿಕ್ಸಿ ಜಾರಿಗೆ ಆವಾಗಲೇ ತೋರಿಸ್ದೆ ಅಲ್ವಾ ಐಟಮ್ಸು ಏನು ಹಾಕಿದ್ದೆ, ಈರುಳ್ಳಿನ ರುಬ್ಬಿ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಆ್ಯಂಡ್ ಸ್ವಲ್ಪ ಹೋಲ್ ಸ್ಪೈಸಸ್ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕ್ಕೋಬೋದು, ಇಲ್ಲಾಂತಂದರೆ ನಾನು ಇಲ್ಲಿ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟು ಚಿಕನ್ನು ಆಲ್ಮೋಸ್ಟ್ ಒಂದು 150 to 200 ಗ್ರಾಮ್ಸ್ ಅಷ್ಟು ಚಿಕನ್ ಇದೆ ಅಷ್ಟೇ. ಸೊ ಅದಕ್ಕೆ ಆ ಮಸಾಲೆ ಹಾಕ್ಕೊಂಡಿದ್ದೀನಿ. ಬಟ್ ಆದರೂ ಯೆಲ್ಲೋ ಕಲರ್ ಕಾಣಿಸ್ತಿದೆ, ಬಟ್ ನಾನು ಹೇಳ್ದಂಗೆ ನನಗೆ ಕಲರ್ ಯಾವುದೇ ರೀತಿ ಇಂಪಾರ್ಟೆಂಟ್
ಇಂಪಾರ್ಟೆಂಟ್ ಅಲ್ಲ. ನನಗೆ ಆ ಹೊಲ್ಸು ಸ್ಮೆಲ್ ಬರಬಾರ್ದು. ಯಾಕಂತಂದರೆ ನಾನು ಆಸೆಯಿಂದ ಮಾಡ್ಕೊಳ್ತಿದ್ದೀನಿ. ನಾನು ಅಡುಗೆ ಮಾಡೋದೇ ತುಂಬ ರೇರ್ ಆಯಿತಾ. ನನಗೆ ಯಾವಾಗ ತುಂಬ ಇಷ್ಟ ಆಗುತ್ತೆ, ಏನೋ ಒಂದು ಟೆಂಪ್ಟ್ ಆಗುತ್ತೆ ಅಂದಾಗ ಮಾಡ್ಕೊಳ್ತೀನಿ. ಎಸ್ಪೆಷಲಿ ಚಿಕನ್ ಅಂತೂ ವಾರದಲ್ಲಿ ನಂಗೆ ಒಂದಿನ ಅಥವಾ 2 ದಿನ ಇರಲೇಬೇಕು. ನಾನು ತುಂಬ ಜಾಸ್ತಿ ತಿನ್ನೋಕ್ಕಾಗಲ್ಲ. ತುಂಬ ಆಸೆಯಿಂದ ಮಾಡಿ ತಿನ್ನಬೇಕು, ಅಷ್ಟು ತಿಂತೀನಿ ಇಷ್ಟು ತಿಂತೀನಿ ಅಂತ ತಿಂತೀನಿ. ಬಟ್ ಒಂದು 3-4 ಪೀಸಸ್ ತಿನ್ನೋಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ. ಸೊ ಸ್ವಲ್ಪ ತಿಂದ್ರೂ ಚೆನ್ನಾಗಿ ರುಚಿಯಾಗಿ ಒಳ್ಳೆ ಊಟ ತಿನ್ನೋಣ ಅನ್ನೋದು ನನ್ನ ಕಾನ್ಸೆಪ್ಟ್ ಆಯಿತಾ. ಸೊ ಇಲ್ಲಿ ರೈಸ್ನ ನಾನು ಆವಾಗಲೇ ನೆನೆಸ್ಕೊಂಡೆ ಆಲ್ಮೋಸ್ಟ್ ಒಂದು 1/2 hour. ಸೊ ರೈಸ್ನ ಬಿರಿಯಾನಿ ಅಥವಾ ಈ ಬಾತ್ ಐಟಮ್ ಮಾಡುವಾಗ ನೆನೆಸ್ಕೊಂಡು ಮಾಡೋದ್ರಿಂದ ಅದು ಸಾಫ್ಟಾಗಿ ಸ್ಮೂತಾಗಿ ಅನ್ನ ತುಂಬ ಮೆತ್ತಗೆ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ನೆನೆಸಿದ್ದೆ ಅದನ್ನ. ಆ್ಯಂಡ್ ಇನ್ನು ವೈಟಾಗೇ ಇದೆ ಬಿರಿಯಾನಿ. ಆ್ಯಕ್ಚುಲಿ ವೈಟಾಗೇ ಬಂತು, ಬಟ್ ಇನ್ನು ಹೇಳ್ತೀನಿ, ನಾನು ತುಂಬ ಇಲ್ಲಿ ಮಸಾಲೆ ಐಟಮ್ನ ಯೂಸ್ ಮಾಡಿಲ್ಲ. ತುಂಬ ಲೈಟಾಗಿ ಆ್ಯಂಡ್ ಮೈಲ್ಡಾಗಿ ತುಂಬ ಚೆನ್ನಾಗಿ ಬಂತು ಬಿರಿಯಾನಿ. ಸೊ ಇವಾಗ 1 ಗ್ಲಾಸಷ್ಟು ನೀರನ್ನ ಅಕ್ಕಿನ ತೊಗೊಂಡಿದ್ದೀನಿ, 1 ಫುಲ್ ಗ್ಲಾಸ್. ಅದು 1 ಟೈಮ್ಗೆ ಆಗೋಷ್ಟು ಮಾತ್ರನೇ. ಆ್ಯಂಡ್ ಅದಕ್ಕೆ 1:2 ರೇಷಿಯೋಲಿ ಬಿರಿಯಾನಿ ಉಡಿಯಾಗಿ ಉದ್ದುದ್ರಾಗಿ ಬರಬೇಕು ಅಂತಂದರೆ 1:2 ರೇಷಿಯೋ ಹಾಕ್ಕೊಂಡ್ರೆ ಸಾಕು. ನಾನು 1 ಗ್ಲಾಸ್ಗೆ 2 ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇವಾಗ ಅಕ್ಕಿ ನೀರು ಬಿಟ್ಕೊಳ್ಳೋವರೆಗೂ ಇಟ್ಬಿಟ್ಟು ಮತ್ತು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಬಿರಿಯಾನಿ ಮಾಡ್ತಾ ಅನಿಸ್ತಾ ಇರೋದೇನಂತಂದರೆ, ಸೊ ಅಟ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ನಾವು ನಮಗೆ ಏನು ಬೇಕು ಮೈನ್ ನಂದು ಅಂತ ಫಸ್ಟು ನಮ್ಮನ್ನ ನಾವು ಮುಂದೆ ಹಾಕ್ಕೊಳ್ಳೋಕ್ಕಾಗಲ್ಲ ಕೆಲವೊಂದು ಸಿಚುವೇಶನ್ಸ್ಗಳಲ್ಲಿ. ಸೊ ನಾನು ಆಲ್ಮೋಸ್ಟ್ ಇದು ನನಗಿಲ್ವೇ ಇಲ್ಲ ಆಯಿತಾ. ನನಗೋಸ್ಕರ ನಾನು ತಿನ್ನಬೇಕು, ನನಗೋಸ್ಕರ ನಾನು ಮಾಡ್ಕೊಳ್ಬೇಕು, ಈ ಕಾನ್ಸೆಪ್ಟು ನನಗೂ ಇಲ್ಲ. ಆ್ಯಕ್ಚುಲಿ ಇದು ಬಂದಿರೋದು ನಮ್ಮ ಡ್ಯಾಡಿಯಿಂದ ಆಯಿತಾ. ನಮ್ಮ ಡ್ಯಾಡಿನೂ ಅಷ್ಟೇ, ಅವ್ರಿಗೋಸ್ಕರ ಅಂತ ಅವ್ರು ಏನೂ ಮಾಡ್ಕೊಳ್ಳಲ್ಲ. ಯಾಕಂದರೆ ಬೇರೆಯವ್ರಿಗೋಸ್ಕರ ಎಷ್ಟು ಖರ್ಚಬೇಕಾದ್ರೂ ಮಾಡಿಬಿಡ್ತಾರೆ ಆಯಿತಾ. ದುಡ್ಡು ಕೊಟ್ಟು ಎಷ್ಟೊಂದು ಕಳ್ಕೊಂಡಿದ್ದಾರೆ, ಯಾರಾದರೂ ಕಷ್ಟ ಅಂದರೆ ಕೊಡೋದು. ಸೊ ಈ ಥರ ಎಲ್ಲ ಬೇರೆಯವ್ರಿಗೋಸ್ಕರ ಮಾಡಿಬಿಡ್ತಾರೆ, ಅವ್ರಿಗೋಸ್ಕರ ಅವ್ರು ಮಾಡ್ಕೊಳ್ಳಲ್ಲ. ಹಾಗೆ ನಾನು ಸೊ ಏನಾದರೂ ತೊಗೊಳ್ಬೇಕು, ಏನಾದರೂ ತಿನ್ನಬೇಕು ಆಚೆ ಅಂತಂದರೆ ಒಂದು 1000 ಸತಿ ಯೋಚನೆ ಮಾಡ್ಕೊಂಡು ಅಯ್ಯೋ ತಿನ್ನಬೇಕಾ ಅಂತ ಏನೂ ತಿನ್ನಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ನನಗೋಸ್ಕರ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಖುಷಿ ಆಗ್ತಾಯಿದೆ. ಆ್ಯಂಡ್ ಹೆಂಗೆ ಚೇಂಜ್ ಆಗ್ತಾಯಿದ್ದೀನಿ ಆ್ಯಂಡ್ ಹೆಂಗೆ ಇಂಪ್ರೂವೈಸ್ ಆಗ್ತಾಯಿದ್ದೀನಿ, ಎಲ್ಲಿ ನನ್ನ ನೀಡ್ಸ್ನ ನಾನು ಫಸ್ಟ್ ಆಗ್ತಾಯಿದ್ದೀನಿ ಅಂತ ಖುಷಿ ಆಗ್ತಾಯಿದೆ. ಆ್ಯಂಡ್ ಟೊಮ್ಯಾಟೋನ ಫಸ್ಟೇ ಹಾಕ್ಕೊಂಡ್ರೆ ಟೊಮ್ಯಾಟೊ ಫುಲ್ ಸ್ಮ್ಯಾಶ್ ಆಗಿಬಿಟ್ಟು ಟೊಮ್ಯಾಟೋದು ಕಲರ್ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಳ್ತಿದ್ದೀನಿ. ಆ್ಯಂಡ್ ನಂಗೆ ಬಾತಲ್ಲಿ ಕೂಡ ಅಷ್ಟೇ, ಬಾತಲ್ಲಿ ಟೊಮ್ಯಾಟೊ ಲಾಸ್ಟಲ್ಲಿ ಹಾಕಿದ್ರೆ ಆ ಟೊಮ್ಯಾಟೊ ಮೇಲೆ ಸಿಗುತ್ತಲ್ಲ, ಅದು ನಂಗೆ ಇಷ್ಟ ಆಗುತ್ತೆ. ಸೊ ಬಿರಿಯಾನಿಗೆ ಇವಾಗ ಆಲ್ಮೋಸ್ಟ್ ಇನ್ನೇನು ನೀರು ಹಾಕಬೇಕು. ಸೊ ಇವಾಗ ನಾನು ಆಲ್ಮೋಸ್ಟ್ ಹೇಳ್ದೆ ಅಲ್ಲ ಮೆಷರ್ಮೆಂಟು. ಸೊ ಒಂದು ದೊಡ್ಡ ಸೈಜ್ ಟೊಮ್ಯಾಟೊ ಅದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಚಿಕ್ಕದಾಗಿ ಹಚ್ಕೊಂಡು. ಸೊ ಕಮಿಂಗ್ ಬ್ಯಾಕ್ ಟು ಮೈ ಲೈಫ್ ಸ್ಟೋರಿ, ನಾನು ಏನಂತ ಅಂದ್ಕೊಳ್ತಾ ಇದ್ದೀನಿ ಅಂತಂದರೆ, ಇತ್ತೀಚೆಗೆ ಒಂದು ಪಾಡ್ಕಾಸ್ಟ್ ಥರ ಮಾಡೋಣ. ಅದು ಬರೀ ಆಡಿಯೋ ಪಾಡ್ಕಾಸ್ಟ್. ಯಾಕೆ ಅಂತಂದರೆ ನಾನು ನನ್ನ ಐಡೆಂಟಿಟಿ ರಿವೀಲ್ ಮಾಡ್ದಿರಾ ಐ ಜಸ್ಟ್ ವಾಂಟ್ ಟು ಶೇರ್ ಎವ್ರಿಥಿಂಗ್. ಇವಾಗ ಕೆಲವೊಬ್ಬರಿಗೆ ಡೈರಿ ಬರೆಯೋ ಅಭ್ಯಾಸ ಇರುತ್ತೆ, ಆ್ಯಂಡ್ ಕೆಲವೊಬ್ಬರಿಗೆ ಒಬ್ಬರ ಹತ್ರ ಹಂಚ್ಕೊಳ್ಳೋ ಅಭ್ಯಾಸ ಇರುತ್ತೆ. ಇವಾಗ ನನಗೆ ಪರ್ಸ್ನಲಿ ನನ್ನ ಲೈಫಲ್ಲಿ ನನಗೆ ಬೆಸ್ಟ್ ಫ್ರೆಂಡ್ಸ್ ಅಂತ ನಾನು ಅಷ್ಟು ತುಂಬ ಯಾರ ಜೊತೆ ಬೇಗ ಮಿಂಗಲ್ ಆಗಲ್ಲ. ಐ ಆಮ್ ವೆರಿ ಚೂಸಿ ಸೆಲೆಕ್ಟಿವ್ ಪರ್ಸನ್. ಸೊ ಏನೇ ಶೇರ್ ಮಾಡಿಕೊಂಡ್ರು ನಮ್ಮ ಮಮ್ಮಿ ಹತ್ರನೇ ಶೇರ್ ಮಾಡ್ಕೊಳ್ತೀನಿ. ಕೆಲವೊಂದು ನಾನು ಶೇರ್ ಮಾಡ್ಕೊಳ್ಳೋದು ನನ್ನ ಸ್ಟ್ರೆಸ್ ಎಲ್ಲ ತೆಗ್ದು ನಮ್ಮ ಮಮ್ಮಿ ಮೇಲೆ ಹಾಕ್ದಂಗೆ ಅನಿಸುತ್ತೆ. ಸೊ ಹಾಗಾಗಿ ನನಗೆ ಎಷ್ಟೊಂದು ಸತಿ ಅನಿಸಿದೆ, ನಾನು ಈ ಥರ ಒಂದು ಏನಾದರೂ ಲೈಕ್ ರೇಡಿಯೋ ಮಾತಾಡೋದು, ಇಲ್ಲಾಂದರೆ ಒಂದು ಆಡಿಯೋ ಪಾಡ್ಕಾಸ್ಟ್ ಮಾಡೋದು, ಏನೋ ಒಂದು ಮಾಡಬೇಕು ಅಂತ ಇದೆ. ಗೊತ್ತಿಲ್ಲ ಯಾವಾಗ ಏನಾಗುತ್ತೆ ಅಂತ. ಆ್ಯಂಡ್ ಇವಾಗ ಆವಾಗಲೇ ಹೇಳಿದ್ನಲ್ಲ ಮೆಷರ್ಮೆಂಟು, ವಾಟರ್ ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಪುದೀನಾನ ನಾನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಪುದೀನ ರುಬ್ಬಿ ಹಾಕಿದ್ರೆ ಅದು ಕಲರ್ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಇಲ್ಲಿ ಚಿಕ್ಕದಾಗಿ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಒಂದು ಬಾತ್ ಐಟಮ್ ಅಥವಾ ಈ ಥರ ಬಿರಿಯಾನೀಸ್ ಇಲ್ಲ ವೆಜ್ ಬಿರಿಯಾನಿ, ವೆಜ್ ಪಲಾವ್, ಟೊಮೆಟೊ ಬಾತ್ ಈ ಥರ ಎಲ್ಲದಕ್ಕೂ ಪುದೀನ ಹಾಕಿದ್ರೇ ಆ ಪುದೀನದು ಸ್ಮೆಲ್ ಸಖತ್ ಫ್ಲೇವರ್ ಬರುತ್ತೆ. ಸೊ ಮುಂಚೆ ಎಲ್ಲ ಇನ್ನೂ ಸಕ್ಕತ್ತಾಗಿ ಬರ್ತಾಯಿತ್ತು. ಇವಾಗ ಇಷ್ಟು ಪುದೀನ ತೊಗೊಂಡ್ರೆ ಇಷ್ಟು ಸ್ಮೆಲ್ ಬರೋದು ಹೆಚ್ಚು. ಸೊ ಕಮ್ಮಿಂಗ್ ಬ್ಯಾಕ್ ಟು ಮೈ ಥಾಟ್ಸ್. ಸೊ ಈ ಥರ ಒಂದು ಮಾಡಬೇಕು ಅಂತ ಇದೆ, ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ. ಬಟ್ ನನಗೆ ಈ ಥರ ಒಂದು ಆಸೆ ಇದೆ, ಶೇರ್ ಮಾಡ್ಕೊಳ್ಬೇಕು. ಇವಾಗ ಶೇರ್ ಮಾಡ್ಕೊಳ್ಳೋದ್ರಿಂದ ಎಷ್ಟೊಂದು ಜನಕ್ಕೆ ಅದು ಇನ್ಸ್ಪೈರ್ ಕೂಡ ಆಗ್ಬೋದು. ಇಲ್ಲಾಂತಂದರೆ ನನಗೆ ಏನೋ ಐ ಜಸ್ಟ್ ವಾಂಟ್ ಟು ಸ್ಟೋರ್ ಮೈ ಮೆಮೊರೀಸ್. ಸೊ ಹಾಗಾಗಿ ಯೂಟ್ಯೂಬ್ ವೀಡಿಯೋನೂ ಅಷ್ಟೇ, ನಾನೇನು
ಯೂಟ್ಯೂಬ್ನಲ್ಲಿ ಫೇಮಸ್ ಆಗಬೇಕು ಅಥವಾ ಯೂಟ್ಯೂಬಿಂದ ಏನೋ ಮಾಡಬೇಕು ಅಂತ ಎಲ್ಲ ಏನಿಲ್ಲ. ಜಸ್ಟ್ ನನ್ನ ಥಾಟ್ಸ್ನ ನಾನು ಡೈರೆಕ್ಟಾಗಿ ಇನ್ ಅ ಪರ್ಸನ್ ಯಾರ ಹತ್ರನೂ ಶೇರ್ ಮಾಡ್ಕೊಳ್ದಿರ ಎಲ್ಲನೂ ಒಂದು ಮೆಮೊರಿಯಾಗಿ ಇಟ್ಕೊಳ್ಳೋಣ ಅಂತ ಮಾಡಿದ್ದು ಅಷ್ಟೇ. ಸೊ ಫಸ್ಟ್ ಯೂಟ್ಯೂಬ್ ನಾನು ಯಾವಾಗ ಸ್ಟಾರ್ಟ್ ಮಾಡಿದ್ದಂದರೆ ಆಲ್ಮೋಸ್ಟ್ 2019 ನನ್ನ ಫಸ್ಟ್ ಚಾನಲ್ 2020 ಅನಿಸುತ್ತೆ ಫಸ್ಟ್ ಚಾನಲ್ಲು ಓಪನ್ ಮಾಡಿದ್ದು. ಆವಾಗಿಂದನೇ ನಾನು ಸೀರಿಯಸ್ಸಾಗಿ ಮಾಡಿದರೆ ಆಗ್ತಾಯಿತ್ತು. ಬಟ್ ಅವಾಗಿಂದ ಆಲ್ಮೋಸ್ಟ್ 5-6 ಇಯರ್ಸಿಂದ ನಾನು ತುಂಬಾ ಕಲ್ತ್ಕೊಂಡಿದ್ದೀನಿ 6 ಇಯರ್ಸಿಂದ. ಸೊ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ಮೈ ಲೈಫ್ ಆಯಿತಾ. ಆ್ಯಂಡ್ ಇವಾಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ 1/4 ಟೇಬಲ್ ಸ್ಪೂನು ಅಷ್ಟೇ. ನಾನು ಆಲ್ರೆಡಿ ಓಲ್ ಸ್ಪೈಸ್ ಹಾಕಿರೋದ್ರಿಂದ ಗರಂ ಮಸಾಲ ಏನು ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಬಿಡ್ಬೋದು. ಸೊ ನಾನು ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗಲಿ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ. ನನಗೆ ಲೈಟಾಗಿ ಮಸಾಲೆ ಕಮ್ಮಿ ಇದ್ರೇ ಇಷ್ಟ ಆಗುತ್ತೆ. ಯಾಕಂತಂದರೆ ಮಸಾಲೆ ಕಮ್ಮಿ ಇದ್ದಾಗ ಒಂದು ತುತ್ತು ಎಕ್ಸ್ಟ್ರಾ ಕೂಡ ತಿನ್ಬೋದು. ಅದೇ ಮಸಾಲೆ ಜಾಸ್ತಿ ಆದಾಗ ತಿನ್ನೋಕ್ಕಾಗಲ್ಲ. ಎಸ್ಪೆಷಲಿ ನಮ್ಮ ಮಮ್ಮಿ ನಂಗೆ ಯಾವಾಗಲೂ ಹೇಳ್ತಾಯಿದ್ರು ಒಂಟಿ ಕಳ್ಳು ಅಂತ. ಯಾಕಂತಂದರೆ ಚಿಕ್ಕ ವಯಸ್ಸಿಂದನೂ ನನ್ನ ಡೈಜೆಷನ್ ಅಷ್ಟು ಹೇಳ್ಕೊಳ್ಳೋಷ್ಟಾಗಲ್ಲ. ಯಾಕಂದರೆ ನಾನು ಅಷ್ಟು ಆ್ಯಕ್ಟಿವ್ ಪರ್ಸನೂ ಅಲ್ಲ, ಮಾತಾಡ್ತೀನಿ ಅಷ್ಟೇ, ಪಟ ಅಂತ ಮಾತಾಡ್ತಿದ್ದೆ ಚಿಕ್ಕ ವಯಸ್ಸಲ್ಲಿ. ಬಟ್ ಓಡಾಡೋದು ಪಟ ಅಂತ ಆ್ಯಕ್ಟಿವಾಗಿ ಇನ್ನು ತುಂಬ ಮಕ್ಕಳು ತುಂಬ ಹೈಪರ್ ಆ್ಯಕ್ಟಿವ್ ಆಗಿರ್ತಾರಲ್ಲ ಆ ಥರ ಎಲ್ಲ ಇರ್ತಿರ್ಲಿಲ್ಲ. ನಂಗೆ ಯಾರು ಇಷ್ಟ ಆಗ್ತಾರೆ ಅವ್ರ ಜೊತೆ ಮಾತ್ರ ಆಟ ಆಡ್ತೇವೆ ಚೆನ್ನಾಗಿ. ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ಟು ಬಿರಿಯಾನಿ ಆಲ್ಮೋಸ್ಟ್ ಘಮ ಅಂತ ಇದೆ. ಆ್ಯಕ್ಚುಲಿ ಏನಂತಂದರೆ ತುಂಬ ಜಾಸ್ತಿ ಯಾವ್ದು ಸ್ಮೆಲ್ ಬರುತ್ತೆ ಅದು ಟೇಸ್ಟ್ ಚೆನ್ನಾಗಿರಲ್ಲ ಅಂತ. ಟೇಸ್ಟ್ ಸ್ಮೆಲ್ ಬಂದಿಲ್ಲ ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇದು ನಂದು ನಮ್ಮ ಮಮ್ಮಿದು ಲಾಜಿಕ್ ಆಯಿತಾ. ಸೊ ಏನು ಸ್ಮೆಲ್ ಬಂದಿಲ್ಲ, ಬಟ್ ಬೇಗ ಆಗಬೇಕು, ಟೈಮ್ ಆಗೋಗಿತ್ತು. ಆಲ್ಮೋಸ್ಟ್ 3 o'clock ಆಗೋಯಿತು ಬಿರಿಯಾನಿ ಮಾಡೋಷ್ಟೊತ್ತಿಗೆ. ಆ್ಯಂಡ್ ಬೆಳಗ್ಗೆಯಿಂದ ಬಿರಿಯಾನಿ ಮಾಡ್ತಿರ್ಲಿಲ್ಲ, ಬೆಳಗ್ಗೆಯಿಂದ ಬೇರೆ ಕೆಲಸ ಇತ್ತು. ಆ್ಯಂಡ್ ಫ್ರೀ ಆದಮೇಲೆ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅದಾದಮೇಲೆ ನನಗೆ ಬಿರಿಯಾನಿ ಜೊತೆ ಸ್ವಲ್ಪ ಗ್ರೇವಿ ಇರಬೇಕು ಅಥವಾ ಮೊಸರು ಬಜ್ಜಿ ಇರಬೇಕು. ಮೊಸರನ್ನ ನಾನ್ ವೆಜ್ ಜೊತೆ ತೊಗೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಸೊ ಹಾಗಾಗಿ ಮೊಸರು ಬದಲು ಒಂದು ಗ್ರೇವಿ ಇರಲೇಬೇಕು ನನಗೆ ಚಿಕನ್ ಏನಾದರೂ. ಸೊ ಹಾಗಾಗಿ ಚಿಕನ್ದು ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಚಿಕನ್ ಇದನ್ನು ನಮ್ಮ ಮಮ್ಮಿ ಮಾಡ್ತಾಯಿದ್ರು ಆ್ಯಂಡ್ ಸಖತ್ತಾಗಿ ಮಾಡ್ತಾಯಿದ್ರು. ನಮ್ಮ ಮಮ್ಮಿ ಅಡುಗೆ ಅಂತೂ ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ ನಮ್ಮ ಮಮ್ಮಿ ಅಡುಗೆ. ಬಟ್ ಡೈಲಿ ನಾನು ನಮ್ಮ ಮಮ್ಮಿ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಮ್ಮ ಅತ್ತೆ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಇವಾಗ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಚಿಕನ್ ಆ್ಯಡ್ ಮಾಡಿಕೊಂಡೆ. ಚಿಕನ್ ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದು ಟೊಮ್ಯಾಟೊ ಯಾಕಂತಂದರೆ ಇಲ್ಲಿ ಆಲ್ಮೋಸ್ಟ್ ಚಿಕನ್ ತುಂಬಾ ಕಮ್ಮಿ ಕ್ವಾಂಟಿಟಿಲಿ ನಾನು ತೊಗೊಂಡಿರೋದ್ರಿಂದ. ಸೊ ಆ್ಯಂಡ್ ಅದಾದಮೇಲೆ ರುಬ್ಕೊಂಡಿರೋವಂಥ ಮಸಾಲೆ, ಇದಕ್ಕೆ ಕೂಡ ಮಸಾಲೆ ರುಬ್ಕೊಂಡಿದ್ದೆ. ಏನು ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಆ್ಯಂಡ್ ಗ್ರೀನ್ ಚಿಲ್ಲೀಸ್ ಮತ್ತು ಪುದೀನ, ಕೊತ್ತಂಬರಿ ಹಾಕಿಲ್ಲ ನಾನಿಲ್ಲಿ. ಆ್ಯಂಡ್ ಖಾರ ಸಖತ್ತಾಗಿ ಇತ್ತು ಬಿರಿಯಾನಿ ಮಾತ್ರ. ನೀವು ಕೂಡ ಟ್ರೈ ಮಾಡಲೇಬೇಕು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಳ್ಳೆ ಊಟ ಮಾಡೋದ್ರಿಂದ ಮೂಡ್ ಕೂಡ ಸಖತ್ತಾಗಿ ಆಗುತ್ತೆ. ಸೊ ಆ್ಯಂಡ್ ದಿಸ್ ಇಸ್ ಮೈ ಗೋ ಟು ಬಿರಿಯಾನಿ ಫಾರ್ ನಾವ್. ಆ್ಯಂಡ್ ಇನ್ನೂ ಸಾಕಷ್ಟು ಶೇರ್ ಮಾಡ್ಕೊಳ್ಳೋಕ್ಕಿದೆ. ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್.